ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ ನಾವೆಲ್ಲರೂ ಹಣ್ಣು ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು. ರೈತ ಬಾಂಧವರೇ, ಇಂದಿನ ಹಣ್ಣು ಹೊನ್ನು ಸರಣಿಯಲ್ಲಿ ಕಿರುಹಣ್ಣುಗಳ ಬೇಸಾಯವನ್ನು ಕುರಿತು ಟಿ ನರಸೀಪುರದ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಎಂ ಶಾಂತಾ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ತಿನ್ನೋಣ ಬನ್ನಿರೋ ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಶಾಂತಾ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ಇವತ್ತಿನ ದಿವಸ ತಾವು ಕಿರು ಹಣ್ಣುಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ, ಇವುಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ, ಹೆಸರು ಕಿರು ಆದರೂ ಗುಣಮಟ್ಟದಲ್ಲಿ ಇತ್ತೀಚಿನ ದಿನದಲ್ಲಿ ಅವು ದೊರಕಿಸ್ಕೋತಾ ಇರುವಂತಹ ಮಾರುಕಟ್ಟೆ ಮೌಲ್ಯದ ದೃಷ್ಟಿಯಲ್ಲಿ, ಹಾಗೆ ಪೋಷಕಾಂಶದ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಅವು ಹಿರಿದಾದಂತಹ ಹಣ್ಣುಗಳೇ, ಆದರೆ ಹೆಸರು ಮಾತ್ರ ಕಿರು ಹಣ್ಣುಗಳು. ಹೌದು. ಇದ್ರ ಬಗ್ಗೆ ಮತ್ತು ನಿಮ್ಮ ಇಲಾಖೆ ಈ ನಿಟ್ಟಿನಲ್ಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆಯಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈಗ ನಾವು ಕಿರು ಹಣ್ಣುಗಳ ಬಗ್ಗೆ ಮಾತಾಡಬೇಕು ಅಂತ ಇವತ್ತಿಲ್ಲಿ ಕೂತಿದ್ದೀವಿ. ಆ್ಯಕ್ಚುಲಿ ಕಿರು ಹಣ್ಣು ಅಂತ ಯಾವುದೂ ಇಲ್ಲ. ಹಣ್ಣು ಅಂತ ಇರೋದೇ ಪ್ರಧಾನ, ಅಪ್ರಧಾನ. ಅದರ ಬಳಕೆಯ ಆಧಾರದ ಮೇಲೆ ನಾವು ಅದನ್ನು ಕಿರು ಅಂತ ಹೇಳ್ತೀವಿ. ಅಂದರೆ ಏನಕ್ಕೆ ಕಿರು ಹಣ್ಣು ಅಂತ ಹೇಳ್ತೀವಿ ಅಂದರೆ, ಅದನ್ನು ಕಡಿಮೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ, ಮತ್ತು ಅದ್ರ ಬಗ್ಗೆ ಮಾಹಿತಿ ನಮಗೆ ಕಡಿಮೆ ಇದೆ, ಅದನ್ನು ಬಳಕೆ ಮಾಡ್ತಿರುವಂಥದ್ದು ಕಡಿಮೆ, ಅದನ್ನು ನಾವು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯೋ ರೀತಿ ನಾವು ಬೇಸಾಯ ಮಾಡ್ದೇನೆ ಕಾಡು ಮೇಡು ಮರುಭೂಮಿ ಇಂಥ ಕಡೆ ಬೆಳೀತಾ ಇರೋದ್ರಿಂದ ನಾವು ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿಲ್ಲ. ಹಾಗಾಗಿ ಇದನ್ನು ಅಪ್ರಧಾನವಾದಂಥ ಹಣ್ಣುಗಳು ಅಂತ ಹೇಳೋದು ಸೂಕ್ತ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಅಂದರೆ ಈಗ ಪ್ರಧಾನ ಹಣ್ಣುಗಳು ಅಂದರೆ ನಾವು ದಿನನಿತ್ಯ ನಮ್ಮ ರೈತರು ಅವ್ರ ಜಮೀನಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆಗಳು, ಉದಾಹರಣೆಗೆ ಮಾವಿರ್ಬೋದು, ಸಪೋಟ, ಬಾಳೆ, ದಾಳಿಂಬೆ, ಕಿತ್ತಳೆ, ಸೀಬೆ, ಪರಂಗಿ, ದ್ರಾಕ್ಷಿ, ಅನಾನಸ್ಸು, ಇವೆಲ್ಲ ಪ್ರಧಾನವಾದಂಥ ಹಣ್ಣುಗಳು ಅಂತ ನಾವು ಹೇಳ್ತೀವಿ. ಆದರೆ ಹೆಚ್ಚು ಮೌಲ್ಯ ಇರುವಂತಹ, ಅದು ಆರ್ಥಿಕವಾಗಿರಲಿ ಅಥವಾ ಪೌಷ್ಟಿಕಾಂಶ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಹೆಚ್ಚು ಮೌಲ್ಯ ಇರುವಂತಹ ಹಣ್ಣುಗಳು ಅಂದರೆ ಅದು ಅಪ್ರಧಾನ ಹಣ್ಣುಗಳು. ಅಂದರೆ ಇನ್ನೊಂದು ತಿಳ್ಕೊಬೇಕು ನಾವು, ಒಂದು ಪ್ರದೇಶದಲ್ಲಿ ಪ್ರಧಾನವಾಗಿರುವಂಥ ಹಣ್ಣುಗಳು ಇನ್ನೊಂದು ಕಡೆ ಅಪ್ರಧಾನ ಹಣ್ಣಾಗಿ ಬೆಳೀತಾ ಇರುತ್ತೆ. ಈಗ ನಾವು ಅಪ್ರಧಾನ ಅಂತ ನಾವು ಏನು ಪರಿಗಣಿಸ್ತಾ ಇದ್ದೀವಿ, ಈ ಬೆಳೆಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಪ್ರಧಾನ ಹಣ್ಣುಗಳನ್ನಾಗಿ ಈಗಾಗಲೇ ಬೆಳೀತಾ ಇದ್ದಾರೆ ಮತ್ತು ಬಳಕೆ ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ಏನಕ್ಕೆ ಇದರ ಅಪ್ರಧಾನ ಹಣ್ಣುಗಳಿಗೆ ಇಷ್ಟು ಮಹತ್ವ ಕೊಡಬೇಕು, ಯಾಕೆ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋಂಥ ವಿಷಯ ನೋಡಿದಾಗ, ಮೊದಲನೇದಾಗಿ ಈ ಅಪ್ರಧಾನ ಹಣ್ಣುಗಳಲ್ಲಿ ಪೋಷಕಾಂಶಗಳು ಬಹಳ ಹೇರಳವಾಗಿ ತುಂಬಿದೆ. ಅದು ಅಂದರೆ ಪಾಕೆಟ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಅನ್ಬೇಕು ಈ ಅಪ್ರಧಾನ ಹಣ್ಣುಗಳನ್ನು. ಅಂದರೆ ಇಡೀ ಕುಟುಂಬದ ಪೋಷಕಾಂಶವನ್ನು ಪೂರೈಸೋದಕ್ಕೆ ಅಗತ್ಯ ಇರುವಷ್ಟು ಪ್ರಮಾಣವಾದಂಥ ಪೋಷಕಾಂಶಗಳು ನಮ್ಮ ಹಲವಾರು ಅಪ್ರಧಾನ ಹಣ್ಣುಗಳಲ್ಲಿ ಇದೆ. ಎರಡನೇದಾಗಿ ಕಡಿಮೆ ನೀರಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಅಂದರೆ ಲೆಸ್ ಇನ್ವೆಸ್ಟ್ಮೆಂಟ್ ಮೋರ್ ಇನ್ಕಮ್ ಅಂತ ನಾವೇನು ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಬೇಗ ನಾವು ಆದಾಯ ತಗೋಬೇಕು ಅನ್ನೋಂಥವ್ರಿಗೆ ಇದು ಹೇಳಿ ಮಾಡಿಸಿದಂಥ ಬೆಳೆಗಳು ಕಿರು ಹಣ್ಣುಗಳು. ಮತ್ತು ಮೂರನೇದಾಗಿ ಇದು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರುವಂಥದ್ದು. ಇದನ್ನು ನಾವು ಪ್ರಮುಖವಾಗಿ ತಿಳ್ಕೋಬೇಕು. ನಾವು ಸಾಮಾನ್ಯವಾಗಿ ಏನಂತೀವಿ, ಅಪ್ರಧಾನ ಅಂತಂದರೆ ಏನು ಮಾರ್ಕೆಟಲ್ಲಿ ಅದಕ್ಕೆ ಬೇಡಿಕೆ ಇಲ್ಲ, ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಅಂತ. ಖಂಡಿತ ಇಲ್ಲ, ಮಾರುಕಟ್ಟೆಯಲ್ಲಿ ಬೇಡಿಕೆ ಕೂಡ ಇದೆ, ಪೋಷಕಾಂಶಗಳು ಕೂಡ ತುಂಬಿ ತುಳ್ಕಾಡ್ತಾ ಇದೆ ಅದರಲ್ಲಿ. ಮತ್ತು ಇವತ್ತಿನ ದಿನಗಳಲ್ಲಿ ನಾವು ಏನು ಇಡೀ ನಮ್ಮ ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಬರ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಮೆಟ್ಟಿ ನಿಂತು ಇಳುವರಿಯನ್ನು ಕೊಟ್ಟು ರೈತನ ಕೈ ಹಿಡಿಯೋಕ್ಕೆ ಸಾಧ್ಯ ಇರುವಂಥ ಯಾವುದಾದ್ರು ಬೆಳೆ ಅಂತ ಇದ್ದರೆ ಅದು ಈ ಕಿರು ಹಣ್ಣುಗಳು ಮಾತ್ರನೇ. ಮತ್ತು ಭಾಳ ಮುಖ್ಯವಾದ ಅಂಶ ಅಂತಂದರೆ ಅದು ಕಡಿಮೆ ಬಂಡವಾಳ ಕೇಳುತ್ತೆ. ಏನು ಬಂಡವಾಳ, ಶೂನ್ಯ ಬಂಡವಾಳ ಅನ್ಬೋದು ಅಥವಾ ಕಡಿಮೆ ಬಂಡವಾಳ ಅಂತ ಕೂಡ ಅನ್ಬೋದು. ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯವನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಸುಸ್ಥಿರ ನಾವು ಆದಾಯ ತೊಗೋಬೋದು. ಸಾಮಾನ್ಯವಾಗಿ ಈಗ ಬಾಳೆ ಅಥವಾ ಪರಂಗಿ ಅಂತಂದರೆ ಈ ನಮ್ಮ ಪ್ರಧಾನ ಯಾವುದೇ ಹಣ್ಣಂದರೂ ಅದಕ್ಕೆ ಕೀಟ ರೋಗ ಬಾಧೆ ಬಂತು, ಈ ವರ್ಷ ಒಳ್ಳೆ ಇಳುವರಿ ಬರ್ಬೋದು, ಮುಂದಿನ ವರ್ಷ ಕೀಟ ಬಾಧೆ ಬಂತು, ರೋಗ ಬಾಧೆ ಬಂತು, ಮತ್ತು ಬರ ಪರಿಸ್ಥಿತಿ ಬಂತು, ಇಳುವರಿ ತಗೊಳ್ಳೋಕ್ಕಾಗಲಿಲ್ಲ ಅನ್ನೋಂಥ ಪರಿಸ್ಥಿತಿ ಬರಬಹುದು. ಆದರೆ ಅಪ್ರಧಾನ ಹಣ್ಣುಗಳಲ್ಲಿ ಕೀಟ ರೋಗ ಬಾಧೆ ತುಂಬ ಕಡಿಮೆನೇ ಇರೋದ್ರಿಂದ ನಮಗೆ ಸುಸ್ಥಿರವಾದಂಥ ಆದಾಯ ಇಳುವರಿ ಬರೋದಕ್ಕೆ ಅವಕಾಶ ಇದೆ. ಇನ್ನು ಬಹಳ ಮುಖ್ಯವಾಗಿ ಬೆಳೆ ವೈವಿಧ್ಯತೆಯನ್ನು ನಾವು ನಮ್ಮ ಜಮೀನಲ್ಲಿ ಕಾಪಾಡಬೇಕು ಅಂದರೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಳುವರಿ ಆದಾಯ ತಗೋಬೇಕು ಅಂತಂದರೆ ಅದು ಅಪ್ರಧಾನ ಹಣ್ಣುಗಳಿಂದ ಮಾತ್ರನೇ ಸಾಧ್ಯ ಆಗಿರುವಂಥದ್ದು. ಇನ್ನು ಇವು ಹೆಚ್ಚಿನ ಅಂಶ ನಮ್ಮ ಅಪ್ರಧಾನ ಹಣ್ಣುಗಳು ನೆರಳನ್ನು ಕೂಡ ನೀಡುವಂಥ ಗಿಡಗಳು. ಆಮೇಲೆ ನಮ್ಮ ರಾಜ್ಯದಲ್ಲಿ
ಅತಿ ಹೆಚ್ಚು ಬೇಡಿಕೆ ಇರುವಂತಹ ಮತ್ತು ಅತಿ ಹೆಚ್ಚು ಅವಕಾಶ ಇರುವಂತಹ ಏನಾದರೂ ಪೊಟೆನ್ಷಿಯಾಲಿಟಿ ಏನಿದೆ ನಮ್ಮಲ್ಲಿ, ಯಾವುದಾದ್ರು ಬೆಳೆಗೆ ಯಾವ ಬೆಳೆ ಬೆಳೆದ್ರೆ ನಮಗೆ ಲಾಭ ಬರುತ್ತೆ ಅಂತ ಯಾರು ರೈತರು ಬಂದು ಕೇಳಿದ್ರೆ ಖಂಡಿತವಾಗಿ ನಾನು ಸಜೆಸ್ಟ್ ಮಾಡೋದು ಅಪ್ರಧಾನ ಹಣ್ಣುಗಳನ್ನು ಬೆಳೀರಿ. ಅದರಿಂದ ನಿಮಗೆ ಆದಾಯನೂ ಜಾಸ್ತಿ ಇದೆ, ಇಳುವರಿ ಜಾಸ್ತಿ ಇದೆ, ನಿಮ್ಮ ಕುಟುಂಬದ ಕೈ ಹಿಡಿಯುತ್ತೆ, ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಾಡುತ್ತೆ, ಬರ ಪರಿಸ್ಥಿತಿಯನ್ನು ಮೆಟ್ಟಿ ನಿಲ್ಲುತ್ತೆ. ಇವೆಲ್ಲ ಉತ್ತಮ ಗುಣಗಳಿಂದ ಇದು ನಮ್ಮ ಅಪ್ರಧಾನ ಹಣ್ಣುಗಳಾಗಿದ್ದರೂ ಕೂಡ ನಮ್ಮ ಜೀವನದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವಂತಹ ಮುಖ್ಯ ಬೆಳೆಗಳು, ಮುಖ್ಯ ಹಣ್ಣುಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಅಪ್ರಧಾನ ಹಣ್ಣುಗಳು ಯಾವ್ಯಾವುದನ್ನು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದಕ್ಷಿಣ ಭಾಗದಲ್ಲಿ ಅಪ್ರಧಾನ ಅಂತ ಹೇಳ್ತೀವಿ ಅಂದರೆ ಪ್ರಮುಖವಾಗಿ ಹಲಸು, ನೆಲ್ಲಿ, ಮತ್ತು ಬೆಟ್ಟದ ನೆಲ್ಲಿ, ನೇರಳೆ, ನಿಂಬೆ, ಎಲಚಿ ಹಣ್ಣು, ಬೇಲ, ಮರಸೇಬು, ಚಕ್ಕೋತ, ಮತ್ತು ಬೆಣ್ಣೆಹಣ್ಣು ಅಂದರೆ ಬಟರ್ ಫ್ರೂಟ್ ಅಂತ ನಾವೇನು ಕರಿತೀವಿ, ಬೆಣ್ಣೆಹಣ್ಣು, ಪ್ಯಾಷನ್ ಫ್ರೂಟ್, ಮತ್ತು ಡ್ರ್ಯಾಗನ್ ಫ್ರೂಟ್, ಮತ್ತು ಎಗ್ ಫ್ರೂಟ್ ಅಂತ ಕೂಡ ನಾವು ಹೇಳ್ತೀವಿ. ಆಮೇಲೆ ಕೋಕಮ್, ಹುಣಿಸೆ, ಸೀತಾಫಲ, ಲಕ್ಷ್ಮಣ ಫಲ, ರಾಮಫಲ, ಹನುಮಾನ್ ಫಲ, ಕರೋಂಡ, ಚೆರ್ರಿಗಳು ಇವೆಲ್ಲವನ್ನು ಕೂಡ ನಾವು ಅಪ್ರಧಾನ ಹಣ್ಣುಗಳು ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಪ್ರದೇಶದಲ್ಲಿ ಬೆಳೀತಿರುವಂತಹ ಹಣ್ಣುಗಳು, ಹಾಗಾಗಿ ಇವುಗಳನ್ನ ಅಪ್ರಧಾನ ಹಣ್ಣುಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಈಗ ಅದರಲ್ಲಿ ಒಂದೊಂದು ಬೆಳೆಯ ಬಗ್ಗೆನೇ ಸ್ವಲ್ಪ ಅಂಶಗಳನ್ನು ನಾವು ತಿಳಿತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಹೇಳಬೇಕಂದ್ರೆ ಸೀತಾಫಲ ಜಾತಿಯ ಹಣ್ಣಿನಲ್ಲಿ 4-6 ಸೀತಾಫಲ ಇದೆ, ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಹನುಮಾನ್ ಫಲ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಸೀತಾಫಲ ಮತ್ತು ಲಕ್ಷ್ಮಣ ಫಲ ಅನ್ನುವಂಥದ್ದು, ಅಂದರೆ ಸೋಪ್ ಅಂತ ಹೇಳ್ತಾರೆ. ಸೀತಾಫಲ ಅನ್ನುವಂಥದ್ದು ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿದೆ. ಅದರಲ್ಲಿ ಸುಮಾರು 100 ಭಾಗದಲ್ಲಿ 25-30 ಭಾಗ ಸಕ್ಕರೆ ಅಂಶ ಹೊಂದಿದೆ, ಮತ್ತು ನಮಗೆ ಕ್ಯಾಲೋರೀಸ್ ಆ್ಯಡ್ ಮಾಡುತ್ತೆ. ಮತ್ತು ಆ್ಯಂಟಿ ಡಯಾಬಿಟಿಕ್ ಅಂತ ಹೇಳ್ತೀವಿ. ನಾವು ಸಕ್ಕರೆ ಅಂಶ ತಿಂದರೆ ನಮಗೆ ಡಯಾಬಿಟಿಸ್ ಬರುತ್ತೆ ಅಂತ ಅನ್ಕೋತಾರೆ. ಖಂಡಿತ ಸೀತಾಫಲದಲ್ಲಿ ಏನಿದೆ, ಸೀತಾಫಲದಲ್ಲಿರುವಂಥ ಶುಗರ್ ಕಂಟೆಂಟ್ ಏನಿದೆ ಅದು ಡಯಾಬಿಟಿಕ್ಗೆ ಕಾರಣ ಆಗೋದಿಲ್ಲ. ಹಾಗಾಗಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥದ್ದು. ಮತ್ತು ಆ್ಯಂಟಿ ಒಬೇಸ್ ಅಂತ ಹೇಳ್ತೀವಿ. ಏನು ಬೊಜ್ಜುತನ ಏನು ಬರುತ್ತೆ, ನಾವು ಸೀತಾಫಲ ತಿಂದರೆ ಕೂಡ, ಸಕ್ಕರೆ ಅಂಶ ತಿಂದರೂ ಕೂಡ ಅದರಿಂದ ಬೊಜ್ಜುತನ ಬರದೇ ಇರುವಂಥ ಒಂದು ಅಂಶ ಅದರಲ್ಲಿದೆ. ಮತ್ತು ಬಹಳ ಮುಖ್ಯವಾಗಿ ಇದನ್ನು ನಮ್ಮ ಕರ್ನಾಟಕ ಹೊರತುಪಡಿಸಿದ್ರೆ ಮಹಾರಾಷ್ಟ್ರ, ಬಿಹಾರ್, ತಮಿಳುನಾಡು, ಒರಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಇಂಥ ರಾಜ್ಯಗಳಲ್ಲಿ ಬೆಳೀತಾ ಇದ್ದಾರೆ. ಇದರದ ಬಹಳ ಮುಖ್ಯವಾದ ಅಂಶ ಇನ್ನೊಂದು ಅಂತ ಹೇಳಿದ್ರೆ, ಇದನ್ನು ನಾವು ಒಂದ್ಸರಿ ಕಟಾವು ಮಾಡಿದ ನಂತರ ಹಣ್ಣಾಗಿರುವಂಥ ಸೀತಾಫಲವನ್ನು ಜಾಸ್ತಿ ದಿನ ಇಡೋದಕ್ಕೆ ಅವಕಾಶ ಇರೋದಿಲ್ಲ. ಬಹುಶಃ 2-3 ದಿನ ಮಾತ್ರ ಇಡ್ಬೋದು. ಆ ನಂತರ ಅದರದ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದು ನಾನಾಗಲೇ ಹೇಳ್ದಂಗೆ ಆ್ಯಂಟಿ ಡಯಾಬಿಟಿಕ್ ಇದೆ, ಆ್ಯಂಟಿ ಒಬೇಸ್ ಬೊಜ್ಜುತನದ ಒಂದು ವಿರುದ್ಧ ಇದೆ, ಮತ್ತು ಯಾವುದೇ ಒಂದು ಸೂಕ್ಷ್ಮಾಣುಜೀವಿಗಳಿಂದ ಆ್ಯಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ, ಒಂದು ಸೂಕ್ಷ್ಮಾಣುಜೀವಿಗಳಿಂದ ಬರುವಂಥ ಕಾಯಿಲೆಗಳನ್ನ ಕೂಡ ತಡೆಗಟ್ಟುವಂಥ ಒಂದು ಅಂಶ ಇದೆ. ಮತ್ತು ಬಹಳ ಮುಖ್ಯವಾಗಿ ಆ್ಯಂಟಿ ಕ್ಯಾನ್ಸರ್ಸ್. ಸಾವಿಲ್ಲದ ಮನೆಯಿಂದ ಸಾಸಿವೆ ತನ್ನಿ ಅಂತ ಬುದ್ಧ ಅವರು ಹೇಳಿದರು ಅನ್ನೋದನ್ನು ನಾವು ಕೇಳಿದ್ದೀವಿ. ಆದರೆ ಈಗ ಕ್ಯಾನ್ಸರ್ ಇಲ್ಲದೆ ಇರೋವಂಥ ಮನೆ ಎಲ್ಲಿದೆ ಅನ್ನೋದನ್ನು ನಾವು ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ನಮ್ಮ ಸೀತಾಫಲದಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಅಂಶ ಕೂಡ ಇದೆ. ಇನ್ನು ಇದು ವರ್ಷಕ್ಕೆ ಒಂದು ಮರದಿಂದ ನಾವು 50-60 ಹಣ್ಣುಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು, ಇಳುವರಿ ಕೂಡ. ಇನ್ನು ಎರಡನೇದಾಗಿ ನಾನಾಗಲೇ ಹೇಳಿದೆ ಲಕ್ಷ್ಮಣ ಫಲ ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲಿ ಹೆಚ್ಚು ಓಡಾಡ್ತಿರೋವಂಥ ಹಣ್ಣಿನ ಹೆಸರು ಅಂದರೆ ಲಕ್ಷ್ಮಣ ಫಲ. ನಾನಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಅಂಶ ಏನಿದೆ ಅದನ್ನು ತಡೆಗಟ್ಟುವಂತಹ ಅಸಿಟೋಜೆನೈನ್ ಅನ್ನುವಂಥ ಒಂದು ಅಂಶ ಇದರಲ್ಲಿದೆ. ಅಂದರೆ ಕ್ಯಾನ್ಸರ್ ರೋಗಾಣುಗಳನ್ನು ಬೆಳವಣಿಗೆಯನ್ನು ತಡೆಯುವಂತಹ ಒಂದು ಅಂಶ ಇದರಲ್ಲಿ ಹೇರಳವಾಗಿರೋದ್ರಿಂದ ಈಗ ಡಾಕ್ಟರ್ ಹತ್ರ ಹೋದರೂ ಕೂಡ ಅವರು ಲಕ್ಷ್ಮಣ ಫಲದ ಹಣ್ಣನ್ನು ತಿನ್ನಿ ಅಂತ ಹೇಳ್ತಾರೆ. ಮತ್ತು ಲಕ್ಷ್ಮಣ ಫಲದ ಎಲೆಯನ್ನು ಕೂಡ ನಾವು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಅದನ್ನು ಕುಡಿದ್ರೂ ಕೂಡ ಕ್ಯಾನ್ಸರ್ ಸೆಲ್ಸ್ ಏನಿದೆ ಅದರ ಮಲ್ಟಿಪ್ಲಿಕೇಶನ್ನ ತಡೆಯುವಂಥ ಒಂದು ಅಂಶ ಇದರಲ್ಲಿದೆ ಅಂತ ಹೇಳ್ತಾರೆ. ಇದನ್ನು ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ. ಒಂದು ಗಿಡ ಸುಮಾರು ಒಂದು 50ರಷ್ಟು ಹಣ್ಣುಗಳನ್ನು ವರ್ಷಕ್ಕೆ ಕೊಡುತ್ತೆ. ಮತ್ತು ಅದು ಗಾತ್ರ ಕೂಡ ತುಂಬಾ 2-3 kg 4 kgಯಷ್ಟು ಗಾತ್ರವನ್ನು ಹೊಂದಿರುವಂಥ ಹಣ್ಣು. ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತ ಅಂದರೆ, ನಮ್ಮ ಲಕ್ಷ್ಮಣ ಫಲವನ್ನು ಬೆಳಿಬೇಕಾದ್ರೂ ಕೂಡ ಅತ್ಯಂತ ಕಡಿಮೆ ನೀರಿನಲ್ಲಿ ನಾವು ಮನೆ ಹಿತ್ತಲಲ್ಲಿ ಕೂಡ ಬೆಳೆಯೋಕ್ಕೆ ಅವಕಾಶ ಇರುವಂಥ ಒಂದು ಹಣ್ಣು. ನಾವು ಜಮೀನೇ ಇರಬೇಕು ಇದನ್ನು ಬೆಳಿಬೇಕು ಅಂತಂದರೆ ಏನಿಲ್ಲ, ಮನೆಯ ಹಿತ್ತಲಲ್ಲಿ ಅಥವಾ ನಾವು ಟೆರೇಸ್ ಗಾರ್ಡನಲ್ಲಿ ಅಥವಾ ಕೈತೋಟದಲ್ಲಿ ಕೂಡ ಬೆಳೆಯೋಕ್ಕೆ ಅವಕಾಶ ಇರುವಂಥ ತುಂಬ ಬೃಹದಾಕಾರವಾಗಿ ಏನು ಬರೋದಿಲ್ಲ ಈ ಗಿಡಗಳು. ಹಾಗಾಗಿ ಅದನ್ನು ನಾವು ಟ್ರೈನಿಂಗ್ ಮತ್ತು ಪ್ರೂನಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ಕತ್ತರಿಸಿಕೊಂಡು ಅದನ್ನು ನಾವು ಗುಚ್ಛ ಮಾದರಿಯಲ್ಲಿ ಬೆಳ್ಕೊಂಡ್ರೆ ನಮಗೆ ಒಳ್ಳೆ ಇಳುವರಿಯನ್ನು ಕಡಿಮೆ ಪ್ರದೇಶದಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಈ ಸೀತಾಫಲ, ರಾಮಫಲ ಈ ಒಂದು ವಿಭಾಗದಲ್ಲಿ ಹಣ್ಣುಗಳಲ್ಲಿ ಹಲವಾರು ತಳಿಗಳಿದೆ. ಅದರಲ್ಲಿ
ನಿಮಗೆ ಹೆಚ್ಚಿನ ಇಳುವರಿ ಕೊಡುವಂಥದ್ದು, ಗಿಡದ ಎತ್ತರವನ್ನು ಆಧಾರವಾಗಿ ಇಟ್ಕೊಂಡಿರುವಂಥದ್ದು, ಹಣ್ಣಿನ ಗಾತ್ರದ ಆಧಾರದ ಮೇಲೆ, ಹಣ್ಣಿನ ಗುಣಮಟ್ಟದ ಆಧಾರದ ಮೇಲೆ, ಆ ಹಣ್ಣಿನ ಸುವಾಸನೆ ಆಧಾರದ ಮೇಲೆ, ಮತ್ತು ಅದರ ಕೆಂಪು ಸೀತಾಫಲ ಕೂಡ ನಾವು ನೋಡ್ತಾ ಇದ್ದೀವಿ, ಅದರ ಬಣ್ಣದ ಆಧಾರದ ಮೇಲೆ, ಮತ್ತು ಕಡಿಮೆ ಬೀಜಗಳನ್ನು ಹೊಂದಿರುವಂಥ ಹಣ್ಣುಗಳನ್ನು ಪಡೆಯೋ ಆಧಾರದ ಮೇಲೆ, ಹೆಚ್ಚಿನ ತಿರುಳನ್ನು ಹೊಂದಿರುವಂಥ ತಳಿ, ಮತ್ತು ಹೆಚ್ಚಿನ ದಿನ ನಾವು ಕಟಾವಾದ ನಂತರ ಹೆಚ್ಚು ದಿನ ಇಡೋಕ್ಕೆ ಸಾಧ್ಯವಾಗುವಂಥ, ಅಂದರೆ ನಾವು 2 ದಿನಕ್ಕೆ ಹಣ್ಣು ಹಾಳಾಗುತ್ತೆ ಅಂತ ಹೇಳ್ತಾ ಇದ್ವಿ, 7 ದಿನದವರೆಗೆ ನಾವು ಹಣ್ಣನ್ನು ಸಂಗ್ರಹಣೆ ಮಾಡಿ ಒಳ್ಳೆ ಗುಣಮಟ್ಟವನ್ನು ಕಾಪಾಡಿ ಇಟ್ಕೊಳ್ಳುವಂಥ ತಳಿಗಳು ಕೂಡ ಬಂದಿದೆ. ಮತ್ತು ಇವು ಭಾಳ ಮುಖ್ಯವಾಗಿ ಬರ ನಿರೋಧಕ ತಳಿಗಳಾಗಿರೋದ್ರಿಂದ ನಮಗೆ ಇದರ ನಿರ್ವಹಣಾ ವೆಚ್ಚ ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ಲಕ್ಷ್ಮಣ ಫಲ ಕೂಡ ಇಂದಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಪ್ರಧಾನ ಹಣ್ಣು. ಇನ್ನು 3ನೇದಾಗಿ, ನೀವು ಯಾರ ಹತ್ರ ಹೋದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನ ಮಾತಾಡುವಂಥ ಹಣ್ಣಿನ ವಿಷಯ ಅಂದರೆ ಬಟರ್ ಫ್ರೂಟ್. ಅದನ್ನು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ. ಫ್ಯೂಚರ್ ಫ್ರೂಟ್ ಅಂದರೆ ಬಟರ್ ಫ್ರೂಟ್ ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ಹೆಚ್ಚಿನ ಒಂದು ಕೊಬ್ಬಿನಂಶ ಇರೋಂಥ ಏಕೈಕ ಹಣ್ಣು, ಯಾವುದಾದ್ರೂ ಹಣ್ಣುಗಳಲ್ಲಿ ಪ್ರಧಾನ ಆಗಲಿ ಅಪ್ರಧಾನ ಆಗಲಿ, ಯಾವುದಾದ್ರೂ ಹಣ್ಣುಗಳಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಇರುವಂಥ ಹಣ್ಣು ಅಂದರೆ ಅದು ಬಟರ್ ಫ್ರೂಟ್ ಮಾತ್ರ. ಆದರೆ ಖುಷಿ ಪಡಬೇಕಾಗಿರೋಂಥ ವಿಷಯ ಏನಂದರೆ, ಅದರಲ್ಲಿರೋವಂಥ ಕೊಬ್ಬಿನಂಶದಲ್ಲಿ 85% ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಅದು ಮಾನವನ ದೇಹಕ್ಕೆ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ. ಮತ್ತು ಝೀರೋ ಕೊಲೆಸ್ಟ್ರಾಲ್, ಅದರಿಂದ ಝೀರೋ ಕೊಲೆಸ್ಟ್ರಾಲ್ ಆಗೋದ್ರಿಂದ ನಾವು ಸಾಮಾನ್ಯವಾಗಿ ಕೊಬ್ಬಿನಂಶ ತಿನ್ನೋದಕ್ಕೆ ಏನಕ್ಕೆ ಹೆದರ್ತೀವಿ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ ಅಂತ. ಇದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇದ್ದರೂ ಕೂಡ ಝೀರೋ ಕೊಲೆಸ್ಟ್ರಾಲ್ ಇರೋದ್ರಿಂದ ನಾವು ಭಾಳ ಖುಷಿಯಾಗಿ ಯಥೇಚ್ಛವಾಗಿ ತಿನ್ನೋಕ್ಕೆ ಅವಕಾಶ ಇರೋವಂಥ ಒಂದು ಒಳ್ಳೆ ಹಣ್ಣು ಬೆಣ್ಣೆ ಹಣ್ಣು. ಇದನ್ನು ಕೂಡ ನಮ್ಮ ದಕ್ಷಿಣದ ಕರ್ನಾಟಕ ಹೊರತುಪಡಿಸಿದ್ರೆ ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಮತ್ತು ಹಿಮಾಚಲ್ ಪ್ರದೇಶ್ ಇಲ್ಲೆಲ್ಲ ಬೆಳೀತಾ ಇದೆ. ಇದು ಒಂದು ಹಣ್ಣಿನಲ್ಲಿ ಸುಮಾರು 26.4 ಗ್ರಾಮ್ನಷ್ಟು, 100 ಗ್ರಾಮಲ್ಲಿ 26.4 ಗ್ರಾಮ್ನಷ್ಟು ಫ್ಯಾಟ್ ಅಂಶ ಇದರಲ್ಲಿ ಇದ್ದೇ ಇರುತ್ತೆ. ಈ ಒಂದು ನೀವು ಬೆಣ್ಣೆ ಹಣ್ಣನ್ನು ತಿಂದರೆ ಅದು ಸುಮಾರು 1.5 ಬಾಳೆಹಣ್ಣಿನಲ್ಲಿ ಇರುವಂಥ ಪೊಟ್ಯಾಷಿಯಂ ಅಂಶವನ್ನು ಕೊಡುತ್ತೆ, ಸುಮಾರು 3.5 ಕಿತ್ತಳೆ ಹಣ್ಣಲ್ಲಿರುವಂಥ ಕ್ಯಾಲೋರಿಗಳನ್ನ ನಿಮ್ಮ ದೇಹಕ್ಕೆ ಕೊಡುತ್ತೆ, ಮತ್ತು 6.5 ಸೇಬಿನ ಹಣ್ಣಲ್ಲಿರುವಂಥ ಪ್ರೋಟೀನ್ ಬರೀ ಒಂದು ಬೆಣ್ಣೆ ಹಣ್ಣಿಂದ ಸಿಗುತ್ತೆ. ಅಂದರೆ ನಾವು ಬೆಳಗಿನ ಉಪಹಾರಕ್ಕೆ ಒಂದು ಬೆಣ್ಣೆ ಹಣ್ಣನ್ನು ತಿಂದರೆ ಅಥವಾ ಅದರ ಜ್ಯೂಸ್ ಕುಡಿದ್ರೆ ಬೆಳಗಿನ ಉಪಹಾರ ಸಂಪೂರ್ಣವಾಗಿ ಎಲ್ಲ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಒದಗಿಸೋಕ್ಕೆ ಅವಕಾಶ ಆಗುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಹಣ್ಣು. ಮತ್ತು ಇದನ್ನು ನಾವು ಪಾನೀಯ ಮಾಡೋದಕ್ಕೆ, ಮಿಲ್ಕ್ ಶೇಕ್ ಮಾಡೋದಕ್ಕೆ, ಹಲವಾರು ಕ್ರೀಮ್ಗಳನ್ನ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಮತ್ತು ಇದರದ್ದು ಪ್ರಮುಖ ಅಂಶಗಳು ಏನೇನು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹೋದರೆ, ಇದರಿಂದ ತೂಕ ಇಳಿಕೆಗೆ ಅನುಕೂಲ ಆಗುತ್ತೆ, ಮತ್ತು ಹೃದಯ ರೋಗವನ್ನು ತಡೆಯೋದಕ್ಕೆ ಇದು ಅನುಕೂಲ ಆಗುತ್ತೆ, ಮಧುಮೇಹ ಮತ್ತು ಕ್ಯಾನ್ಸರ್ ತಡೆಯಲು ಅನುಕೂಲ ಆಗುತ್ತೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತನಾಳಗಳನ್ನು ಕಿರಿದಾಗುವುದನ್ನು ಕೂಡ ತಡೆಗಟ್ಟುತ್ತೆ. ಇದರಲ್ಲಿರುವಂತಹ ಲೆಸಿನಿನ್ ಅಂತ ಅಂಶ ಮೆದುಳಿನ ಬೆಳವಣಿಗೆಗೆ ಅನುಕೂಲ ಆಗೋದ್ರಿಂದ ನಾವು ಮಕ್ಕಳಿಗೆ ಹೆಚ್ಚಿನ ಬಟರ್ ಫ್ರೂಟನ್ನು ತಿನ್ನಿಸಿ ಅಂತ ಕೂಡ ಶಿಫಾರಸು ಮಾಡ್ತಾರೆ. ಇದು ಹೆಚ್ಚು ಬಿಸಿಲು ಮತ್ತು ತುಂಬ ಶುಷ್ಕ ವಾತಾವರಣ ಇರುವಂತಹ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬರೋದು ಕಡಿಮೆ, ಬೆಳೆಯೋಕ್ಕೆ ಅವಕಾಶ ಕಡಿಮೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬೆಣ್ಣೆಹಣ್ಣು ಬೆಳೆಯೋದಕ್ಕೆ ಬಹಳ ಅವಕಾಶ ಇದೆ. ಒಂದು ಗಿಡದಿಂದ ಸುಮಾರು ನಾವು 300ರಿಂದ 400 ಹಣ್ಣುಗಳನ್ನು, ಇದು ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ, 300ರಿಂದ 400 ಹಣ್ಣುಗಳನ್ನು ನಾವು ತಗೋಬೋದಾಗಿದೆ. ಈಗ ಮಾರ್ಕೆಟಲ್ಲಿ 1 kgಗೆ 140ರಿಂದ 200 ರೂಪಾಯಿ ತನಕ ಇರೋದ್ರಿಂದ ಒಂದೊಂದು ಹಣ್ಣು ಕಡಿಮೆ ಅಂದರೂ 500ರಿಂದ 600 ಗ್ರಾಮ್ ಕನಿಷ್ಠ ತೂಕ ಅಷ್ಟು ತೂಗೋದ್ರಿಂದ ರೈತರಿಗೆ ಇಳುವರಿ ಜಾಸ್ತಿ ಆಗೋದ್ರ ಜೊತೆಗೆ ಒಳ್ಳೆ ಆದಾಯವನ್ನು ಕೊಡುವಂತಹ ಒಂದು ಉತ್ಕೃಷ್ಟ ಬೆಳೆ ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತೊಂದು ಬಹಳ ಪ್ರಮುಖವಾದಂಥ ಕಿರುಹಣ್ಣು ಅಂದರೆ ಹಲಸು. ತಮಗೆಲ್ಲ ಗೊತ್ತಿರೋ ಹಾಗೆ ಹಲಸು ನಮ್ಮಲ್ಲಿ ಅಪ್ರಧಾನ ಹಣ್ಣಾದರೂ ಕೂಡ ನಮ್ಮ ಪಕ್ಕದ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಇದನ್ನು ಸ್ಟೇಪಲ್ ಫುಡ್ ಅಂತಲೇ ಕರೀತಾರೆ. ಅಂದರೆ ನಾವು ಹೇಗೆ ನಾವು ಆಹಾರ ತಗೋತೀವಿ ಅದೇ ರೀತಿ ನಮ್ಮ ಹಲಸು ಅಲ್ಲಿನ ಒಂದು ಆಹಾರದ ಹಣ್ಣು, ಆಹಾರವಾಗಿ ಬಳಕೆ ಮಾಡ್ತಾರೆ, ನೇರ ಆಹಾರವಾಗಿ. ಇದು ಕೂಡ ಒಂದು ಬಹಳ ಪ್ರಮುಖ ಅಂಶ ನಾವು ಹಲಸಲ್ಲಿ ಗಮನಿಸಬೇಕಾಗಿರೋದು ಅಂತಂದರೆ, ಇದು ಅತ್ಯಂತ ಕಡಿಮೆ ಮಳೆ ಬರುವಂತಹ ಪ್ರದೇಶ, ಅಂದರೆ ಒಂದು 600ರಿಂದ 700 ಮಿಲಿಮೀಟರ್ ಮಳೆ ಬರುವಂಥ ಪ್ರದೇಶದಿಂದ ಹಿಡಿದು 2000ರಿಂದ 3500 ಮಿಲಿಮೀಟರ್ ಮಳೆ ಬರುವಂಥ ಪ್ರದೇಶದವರೆಗೆ ಎಲ್ಲ ವಾತಾವರಣಗಳಲ್ಲಿ ಕೂಡ ಸೂಕ್ತವಾಗಿರುವಂಥ, ಬೆಳೆಯಲು ಸೂಕ್ತ ಆಗಿರೋಂಥ ಒಂದು ಬೆಳೆ. ಇದರಲ್ಲಿ ಹಲಸಿನ ಬೆಳೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ 19% ಮತ್ತು ಬಹಳ ಮುಖ್ಯವಾಗಿ ಇದರಲ್ಲಿ ಫೈಬರ್ ಮತ್ತು ಯಥೇಚ್ಛವಾಗಿ ಮಿನರಲ್ಸ್ ಇರೋದ್ರಿಂದ ಇದನ್ನು ಬಹಳ ಇಷ್ಟಪಟ್ಟು ಮತ್ತು ತಿನ್ನಲು ಕೂಡ ತುಂಬ ಸ್ವಾದಿಷ್ಟವಾಗಿರುವಂಥ ಹಣ್ಣು.
ಹಾಗಾಗಿ ಇದನ್ನು ಭಾಳ ಇಷ್ಟಪಟ್ಟು ನಮ್ಮಲ್ಲಿ ತಿಂತಾರೆ ಕೂಡ. ಇದರಲ್ಲಿ ಹಲವಾರು ತಳಿಗಳಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದು ಅಥವಾ ಶಂಕರ ತಳಿ ಈಗಾಗಲೇ ಪೇಟೆಂಟ್ ಕೂಡ ಪಡೆದಿದ್ದಾರೆ. ಒಂದೊಂದು ಗಿಡ ನಾವು ತಗೋಬೇಕಂದ್ರೂ ಕೂಡ ಸುಮಾರು 250-300 500 ರೂಪಾಯಿ ತನಕ ಆಗುತ್ತೆ ಕಸಿ ಮಾಡಿರುವಂಥ ಒಂದು ಗಿಡ. ಅಷ್ಟು ಉತ್ಕೃಷ್ಟವಾದಂತಹ ತಳಿಗಳು. ಇದರಲ್ಲಿ ಹಣ್ಣಿನ ಗಾತ್ರ ಮತ್ತು ಅದರಲ್ಲಿರುವಂಥ ಒಳಗಡೆ ಇರುವಂಥ ಏನು ಫ್ಲೆಶ್ ಅಂತ ಏನು ಹೇಳ್ತೀವಿ ಅದು ಎಷ್ಟು ಬರುತ್ತೆ, ಮತ್ತು ಹಣ್ಣಿನ ಬಣ್ಣ, ಮತ್ತು ಅದರಲ್ಲಿ ಇರುವಂಥ ಅಂಟಿನ ಪ್ರಮಾಣ, ಮತ್ತು ಅದು ಎಷ್ಟು ಇಳುವರಿ ಕೊಡಬೇಕು ಅನ್ನೋಂಥ ಆಧಾರದ ಮೇಲೆ ವರ್ಷಕ್ಕೆ 2 ಬಾರಿ ಇಳುವರಿ ಕೊಡುವಂಥ ಹಲವಾರು ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಈಗಾಗಲೇ ಕಂಡುಹಿಡಿದಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ ಇದನ್ನು ಇನ್ನೂ ಹಣ್ಣಾಗದೇ ಇರುವಂಥ ಕಾಯನ್ನು ಕೂಡ ತರಕಾರಿಯಾಗಿ ಬಳಕೆ ಮಾಡ್ತಾರೆ. ಮತ್ತು ಇದರಲ್ಲಿ ಹಲವಾರು ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಹಲವಾರು ಕನ್ಫೆಕ್ಷನರೀಸ್ ಬೇಕರಿ ಪದಾರ್ಥಗಳನ್ನ ಕೂಡ ತಯಾರು ಮಾಡೋಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ನಾವು ಇದರಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಮುಖ್ಯ ಅಂಶ ಅಂತಂದರೆ ಇದು ಸುಮಾರು ಒಂದು ಗಿಡದಿಂದ ನಾವು 50-250 ಹಣ್ಣಿನವರೆಗೆ, ಒಂದು ಹಣ್ಣು ಸುಮಾರು 6-17 kg ತೂಗುವಂಥ ಹಣ್ಣಿನವರೆಗೆ ವೆರೈಟಿಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನಮಗೆ ಅವಶ್ಯಕತೆ ಇರುವಂತಹ ಅದರ ಹಣ್ಣಿನ ಗಾತ್ರ ಇರ್ಬೋದು, ಹಣ್ಣಿನ ಬಣ್ಣ ಇರ್ಬೋದು, ಅಥವಾ ಗಮ್ಲೆಸ್ ಹಲಸು ಅಂತ ಕೂಡ ನಾವು ಕೇಳಿದ್ದೀವಿ. ಒಳಗಡೆ ಅಂಟು ಇಲ್ಲದೆ ಇರೋವಂಥ ಹಲಸಿನ ತಳಿ ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಈ ರೀತಿ ಹಲವಾರು ತಳಿಗಳಿದೆ. ಅಂದರೆ ಇದನ್ನು ತಿಂದಾಗ ಇದು ಹೆಚ್ಚು ಕಾರ್ಬೋಹೈಡ್ರೇಟ್ ಹೊಂದಿರೋದ್ರಿಂದ ನಾವು ಹಲಸು ತಿಂದ ಮೇಲೆ ಬಹುಶಃ ಊಟ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವಾಗಲೂ ಒಂದು ನಮ್ಮ ಹಿರಿಯರು ಗಾದೆನೇ ಹೇಳಿದ್ದಾರೆ, ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂತ. ಹಾಗಾಗಿ ಹೊಟ್ಟೆ ಹಸಿವಾದಾಗ ನಾವು ಹಲಸು ತಿಂದರೆ ಅದೇ ನಮ್ಮ ಹೊಟ್ಟೆಯನ್ನು ಭರ್ತಿ ಮಾಡುತ್ತೆ. ಹಾಗಾಗಿ ಹಲಸು ಕೂಡ ನಮ್ಮ ಪ್ರದೇಶದಲ್ಲಿರುವಂಥ ಒಂದು ಬಹಳ ಪ್ರಮುಖವಾದಂಥ ಅಪ್ರಧಾನ ಬೆಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು 4ನೇದಾಗಿ ಬಹಳ ಮುಖ್ಯವಾಗಿ ನೇರಳೆ ಹಣ್ಣು, ನಾವು ಏನು ಕಿರು ನೇರಳೆ ಅಂತ ಹೇಳ್ತೀವಿ, ಜಮ್ ನೇರಳೆ ಅಂತೀವಿ. ಇದು ಕೂಡ ಪೌಷ್ಟಿಕಾಂಶದ ಆಗರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಕೂಡ ಹೆಚ್ಚಿನ ಮಳೆಯನ್ನು ಬರುವಂಥ ಪ್ರದೇಶದಿಂದ ಹಿಡಿದು ಅತ್ಯಂತ ಬರ ಪ್ರದೇಶದಲ್ಲೂ ಕೂಡ ಬರುವಂತಹ ಒಂದು ಉತ್ತಮವಾದಂಥ ಬೆಳೆ. ಇದನ್ನು ನಮ್ಮ ರಾಜ್ಯದ ಅಕ್ಕಪಕ್ಕ ರಾಜ್ಯಗಳಾದಂಥ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಇಲ್ಲೆಲ್ಲ ಬೆಳೀತಾ ಇದ್ದಾರೆ. ಇದರಲ್ಲಿ ಮುಖ್ಯವಾದ ಅಂಶ ಅಂತಂದರೆ ನಾವು ದೇಹವನ್ನು ತಂಪಾಗೋದಕ್ಕೆ ನೇರಳೆಯನ್ನು ಬಳಕೆ ಮಾಡ್ತೀವಿ. ಇದರ ನಾವು ಜ್ಯೂಸ್ ಕುಡಿಯೋದ್ರಿಂದ ಡಯೇರಿಯಾ ಅಂತ ಏನು ಹೇಳ್ತೀವಿ ಅಥವಾ ಆಮಶಂಕೆ ಅಂತ ಏನು ಹೇಳ್ತೀವಿ ಅದನ್ನು ತಡಿಬಹುದು. ಮತ್ತು ಇದು ಬಹಳ ಒಳ್ಳೆಯ ನೆರಳನ್ನು ಕೊಡುವಂಥ ಗಿಡ ಕೂಡ. ಇದು ಹೆಚ್ಚಿನಾಗಿ ನಾವು ರಸ್ತೆ ಬದಿಯಲ್ಲಿ ಮತ್ತು ಕಾಡು ಮೇಡುಗಳಲ್ಲಿ ಅದನ್ನು ಬೆಳೀತಾ ಇರೋದ್ರಿಂದ ಇದನ್ನು ನಾವು ಜಮೀನಿನ ಬದುಗಳ ಮೇಲೆ ವಿಂಡ್ ಬ್ರೇಕ್ ಆಗಿ, ಗಾಳಿ ತಡೆಯಾಗಿ ಕೂಡ ನಾವು ಬೆಳೆಸ್ಕೋಬೋದು. ಜನ ತಿಳ್ಕೊಬೇಕಾಗಿರೋ ಅಂಶ ಅಂದರೆ ನಾವು ಹಣ್ಣನ್ನು ತಿಂದರೆ ನಮಗೆ ಪೋಷಕಾಂಶ ಬಂತು ಅಂತ. ಖಂಡಿತ ಇಲ್ಲ. ಇದು ಆ್ಯಂಟಿ ಡಯಾಬಿಟಿಕ್ ಅಂತ ಕೂಡ ಹೇಳ್ತೀವಿ. ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಒಳ್ಳೆಯ ಹಣ್ಣು. ಆದರೆ ಹಣ್ಣಿನ ತಿರುಳಲ್ಲಿ ಇರುವಂಥ ಅಂಶಕ್ಕಿಂತ ಅದರ ಒಳಗಡೆ ಇರುವಂಥ ಬೀಜವನ್ನು ಒಣಗಿಸಿ ಅದರ ಒಳಗಡೆ ಇರುವಂಥ ಒಂದು ಹಸಿರು ತಿರುಳು ಏನಿದೆ ಅದನ್ನು ಪುಡಿ ಮಾಡಿ ಉಪಯೋಗ ಮಾಡಿದಾಗ ಮಾತ್ರ ನಮಗೆ ಶುಗರ್ ಕಂಟೆಂಟ್ ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದರ ನೇರಳೆ ಗಿಡದ ಒಂದೊಂದು ಭಾಗನೂ ಕೂಡ ಆರೋಗ್ಯಕ್ಕೆ ಮತ್ತು ಪೋಷಕಾಂಶವನ್ನು ಒದಗಿಸೋದಕ್ಕೆ ಬಹಳ ಮುಖ್ಯವಾಗಿರೋದ್ರಿಂದ ನೇರಳೆ ಕೂಡ ಅತ್ಯುತ್ತಮವಾದಂಥ ಒಂದು ಬೆಳೆ ಅಂತ ಪರಿಗಣಿಸಲಾಗುತ್ತಾ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮಾರ್ಕೆಟ್ಗೆ ಹೋದಾಗ ಬಹಳ ವಿಚಿತ್ರವಾದಂಥ ಒಂದು ಹಣ್ಣು ನೋಡ್ತೀವಿ. ಅದನ್ನು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ. ಡ್ರ್ಯಾಗನ್ ಫ್ರೂಟ್ ಇದೆಲ್ಲೂ ಹೊರಗಡೆಯಿಂದ ಎಲ್ಲೂ ಇಂಪೋರ್ಟ್ ಆಗಿ ಏನು ಬಂದಿಲ್ಲ. ಅದು ನಮ್ಮ ಮರುಭೂಮಿಯಲ್ಲಿ ನಾವು ಏನು ಪಾಪಾಸ್ ಕಳ್ಳಿ ಅಂತ ಏನು ಹೇಳ್ತಾ ಇದ್ವಿ ಮುಂಚೆ, ಅದರಲ್ಲಿ ಬರುವಂಥ ಒಂದು ಹಣ್ಣು, ಅದರ ಸುಧಾರಿತ ಒಂದು ತಳಿಗಳು ಇವೆಲ್ಲನೂ. ಇದು ಕೂಡ ನಮ್ಮ ಮಹಾರಾಷ್ಟ್ರ, ಗುಜರಾತ್ ಇಂಥ ಕಡೆ ಬೆಳೀತಾ ಇದ್ರು. ಕಳೆದ 2-3 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಹೇರಳವಾಗಿ ಇದನ್ನು ಬೆಳೀತಾ ಇದ್ದಾರೆ. ಇದನ್ನು ನಾವು ಬಳಕೆ ಮಾಡೋದ್ರಿಂದ ಇದರಲ್ಲಿ 3 ಬಣ್ಣ ಇರುತ್ತೆ ತಿರುಳು. ಒಂದು ಬಿಳಿ ಇರುತ್ತೆ, ಹಳದಿ ಇರುತ್ತೆ, ಮತ್ತು ಪಿಂಕ್ ಅಂತ ಹೇಳ್ತೀವಿ. 3 ಬಣ್ಣದ ತಿರುಳುಗಳನ್ನು ಹೊಂದಿರುತ್ತೆ. ನೋಡೋಕ್ಕೆ ತುಂಬ ಆಕರ್ಷಣೀಯವಾಗಿ ಕಾಣುತ್ತೆ ಡ್ರ್ಯಾಗನ್ ಫ್ರೂಟ್. ಅದನ್ನು ನಾವು ಬಳಕೆ ಮಾಡೋದ್ರಿಂದ ತೂಕವನ್ನು ಇಳಿಕೆ ಮಾಡ್ಕೋಬೋದು. ಮತ್ತು ಆ್ಯಂಟಿ ಕ್ಯಾನ್ಸರಸ್, ಆಗಲೇ ಹೇಳಿದಾಗೆ ಆ್ಯಂಟಿ ಕ್ಯಾನ್ಸರಸ್ ಕೂಡ, ಮತ್ತು ನಮ್ಮ ಮಧುಮೇಹಕ್ಕೆ ಕೂಡ ಇದು ಸಿದ್ಧೌಷಧ ಅಂತ ಪರಿಗಣಿಸಲಾಗ್ತಾ ಇದೆ. ಮತ್ತು ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ಇಮ್ಯುನಿಟಿ ಡೆವಲಪ್ ಮಾಡೋದಕ್ಕೆ ಡ್ರ್ಯಾಗನ್ ಫ್ರೂಟ್ ಬಹಳ ಉತ್ತಮವಾದಂಥ ಒಂದು ಹಣ್ಣು. ಆದರೆ ಇದನ್ನು ನಾವು ಬೆಳಿಬೇಕಾದ್ರೆ ಹೆಚ್ಚು ಬಿಸಿಲಿರೋಂಥ, ಅಂದರೆ ದೀರ್ಘಾವಧಿ ಬೆಳಕು ಇರುವಂಥ ಪ್ರದೇಶಗಳಲ್ಲಿ ನಾವು ಬೆಳಿಬೇಕಾಗತ್ತೆ. ಮತ್ತು ಅದಕ್ಕೆ ನಾವು ಬೆಳೆಯನ್ನು ಬೆಳಿಬೇಕಾದ್ರೇ ಪ್ರಾರಂಭದಲ್ಲೇ ಹೆಚ್ಚು ವೆಚ್ಚವನ್ನು ಕೇಳುತ್ತೆ. ಯಾಕಂದರೆ ನಾವು ಪ್ರತಿಯೊಂದು ಗಿಡಕ್ಕೆ ಕೂಡ
ನಾವು ಒಂದು ಪೋಲ್ ಕಟ್ಟಿ ಅದ್ರ ಮೇಲೆ ಟೈರ್ ಕಟ್ಟಿ ನಾವು ಬೆಳೆಸಬೇಕಾಗಿರೋದ್ರಿಂದ ಬಂಡವಾಳವನ್ನು ಹೆಚ್ಚು ಕೇಳುತ್ತೆ ಮೊದಲನೇದಾಗಿ. ಆ ನಂತರ ಮತ್ತೆ ಎರಡನೇದಾಗಿ ಇದಕ್ಕೆ ನೀರು ತುಂಬಾ ಕಡಿಮೆ ಬೇಕು. ನಾನು ಆಗಲೇ ಹೇಳಿದಾಗೆ ಮರುಭೂಮಿಯಲ್ಲಿ ಬೆಳೀತಿದ್ದಂಥ ಬೆಳೆ ಆಗಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ತುಂಬಾ ಕಡಿಮೆ ಇದೆ. ನಾವು ನೀರು ಸ್ವಲ್ಪ ಜಾಸ್ತಿ ಕೊಟ್ಟರು ಅದು ಗಿಡ ಒಣಗೋಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಕಡಿಮೆ ನೀರಲ್ಲಿ ಇದನ್ನು ನಾವು ಬೆಳೆಯೋದಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಇದಕ್ಕೆ ಯಾವುದೂ ನೀವು ಬೇಸಾಯವನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಹೇಳ್ತಾರೆ, ನಮಗೆ ಲೇಬರ್ ಸಿಗೋದಿಲ್ಲ, ಮಧ್ಯಂತರ ಬೇಸಾಯ ಮಾಡಬೇಕು, ಬೇರೆ ಬೇರೆ ಕೆಲಸ ಮಾಡಬೇಕು ಅಂತ. ಇದರಲ್ಲಿ ಮಧ್ಯಂತರ ಬೇಸಾಯ ಮಾಡುವಂಥ ಅವಶ್ಯಕತೆ ಏನು ಹೆಚ್ಚು ಇರೋದಿಲ್ಲ. ಮತ್ತು ಇದು ಕೂಡ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂಥ ಒಂದು ಉತ್ತಮ ಬೆಳೆ. ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಇದನ್ನು ನಾವು ಬಂಡವಾಳ ಹೆಚ್ಚು ನಿರೀಕ್ಷೆ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ಸಂಗ್ರಹಣೆ ಮಾಡಿ ಇರೋದಕ್ಕೆ ಇನ್ನೂ ಹಲವಾರು ಫೆಸಿಲಿಟಿಗಳು ಅಂದರೆ ಸೌಲಭ್ಯಗಳ ನಿರೀಕ್ಷಣೆಯಲ್ಲಿದ್ದೀವಿ. ಆಗಲೇ ಹೇಳ್ದಂಗೆ ಇದು ಕಿರು ಹಣ್ಣು ಆಗಿರೋದ್ರಿಂದ ಇನ್ನೂ ಇದನ್ನು ಸಂಗ್ರಹಣೆ ಮಾಡುವಂಥದ್ದು ವ್ಯಾಪಕವಾಗಿ ಇನ್ನೂ ಅವಕಾಶಗಳು ಇನ್ನೂ ಕಡಿಮೆ ಇದೆ. ಆದರೂ ಕೂಡ ನಮ್ಮ ರೈತರು ಇದನ್ನು ಬೆಳೆದು ತಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅವರು ಆದಾಯನೂ ಪಡ್ಕೋಬಹುದು ಮತ್ತು ಅವರ ಕುಟುಂಬದ ಪೋಷಕಾಂಶವನ್ನು ಕೂಡ ಪೂರೈಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದು ಕೂಡ ಸುಮಾರು 1 ಎಕರೆಯಲ್ಲಿ 5 ರಿಂದ 6 ಟನ್ನಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಮುಂದಿನ ಬೆಳೆ ಅಂದರೆ ರಾಂಬುಟಾನ್ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಹೈವೇನಲ್ಲಿ ಹೋದರೆ ನೋಡ್ತಾ ಇರ್ತೀವಿ, ಒಂದು ಕೆಂಪು ರೀತಿಯ ಹಣ್ಣಿರುತ್ತೆ. ಅದ್ರ ಮೇಲೆ ಹಣ್ಣಿನ ಮೇಲ್ಭಾಗದಲ್ಲಿ ಉದ್ದವಾಗಿರುವಂಥ ಮತ್ತು ದಟ್ಟವಾಗಿರುವಂತಹ ಏನು ಬಣ್ಣದ ಕೂದಲು ಥರ ಇರುತ್ತೆ. ಅದನ್ನು ಗುಚ್ಚ ಗುಚ್ಚ ಥರ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರೆ. ಅದನ್ನು ನಾವು ತೆಗೆದು ನೋಡಿದಾಗ ಒಳಗಡೆ ಕೊಬ್ಬರಿ ಏನು ಇರುತ್ತೆ ಎಳ್ನೀರಲ್ಲಿ, ಆ ರೀತಿಯಾದಂಥ ಒಂದು ತಾಟಿನಿಂಗ್ ಏನು ಬರುತ್ತೆ ಅಂಥ ಒಂದು ಅಂಶ ಇರುತ್ತೆ, ಒಳಗಡೆ ಬೀಜ ಇರುತ್ತೆ. ಇದು ತುಂಬಾ ರುಚಿಯಾಗಿರುವಂಥ ಹಣ್ಣು ರಾಂಬುಟಾನ್ ಅಂತ. ಇದು ಸಾಮಾನ್ಯವಾಗಿ ನಮ್ಮ ಕೋಸ್ಟಲ್ ಏರಿಯಾ ಏನಿದೆ, ಕೊಡಗು, ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಇಂಥ ಪ್ರದೇಶದಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಮೈದಾನ ಪ್ರದೇಶದಲ್ಲೂ ಕೂಡ ರೈತರು ತಗೊಂಡ್ಬಂದು ರಾಂಬುಟಾನ್ ಬೆಳೀತಾ ಇದ್ದಾರೆ. ಇದು ಸಕ್ಕರೆ ಮತ್ತು ವಿಟಮಿನ್ ಸಿ, ಬಹಳ ಪ್ರಮುಖವಾಗಿ ವಿಟಮಿನ್ ಸಿ ಮತ್ತು ಎಲ್ಲ ರೀತಿಯ ವಿಟಮಿನ್ ಮತ್ತು ಮಿನರಲ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವಂಥ ಬಹಳ ಅತ್ಯದ್ಭುತವಾದಂಥ ಒಂದು ಹಣ್ಣು. ಇದನ್ನು ಕೂಡ ನಾವು ಬೀಜದಿಂದನೇ ನಾವು ಇದರ ವಂಶಾಭಿವೃದ್ಧಿಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದು ಸಾಮಾನ್ಯವಾಗಿ ಒಂದು ಗಿಡದಿಂದ 60 ರಿಂದ 70 kgಯಷ್ಟು ಇಳುವರಿಯನ್ನು ನಾವು ಪಡ್ಕೋಬಹುದು. ಇದರಿಂದ ಹಣ್ಣು ಮಾಡೋದ್ರ ಜೊತೆಯಲ್ಲಿ ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು ಮತ್ತು ಫ್ರೂಟ್ ಕಾನ್ಸಂಟ್ರೇಟ್, ಹೀಗೆ ಹಣ್ಣನ್ನು ಹಲವಾರು ರೀತಿಯಲ್ಲಿ ಮೌಲ್ಯವರ್ಧನೆಯನ್ನು ಮಾಡಿ ಇದನ್ನು ಕಟಾವು ಮಾಡಿ ನಾವು ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದು ಸಾಮಾನ್ಯವಾಗಿ ಜುಲೈಯಿಂದ ಅಕ್ಟೋಬರ್ವರೆಗೆ ಬರುವಂಥ ಒಂದು ಹಣ್ಣಿನ ಬೆಳೆ ಆಗಿರುತ್ತೆ. ನಮ್ಮ ಉಷ್ಣವಲಯಕ್ಕೆ ಹೇಳಿ ಮಾಡಿಸಿದಂಥ ಒಂದು ಉತ್ತಮ ಅಪ್ರಧಾನ ಹಣ್ಣು. ಇನ್ನು ಮುಂದಿನ ಹಣ್ಣು ಪ್ಯಾಷನ್ ಫ್ರೂಟ್ ಅಂತ ತಾವೆಲ್ಲ ಕೇಳಿರ್ಬೋದು. ಬಹಳ ಅದ್ಭುತವಾದಂತಹ ಜ್ಯೂಸ್ ಯಾವುದಾದ್ರು ಇದ್ದರೆ ಅದು ಪ್ಯಾಷನ್ ಫ್ರೂಟ್ ಜ್ಯೂಸ್ ಅಂತಲೇ ಹೇಳ್ತೀವಿ. ಇದರಲ್ಲಿ ನಮ್ಮ ಕಣ್ಣಿಗೆ ಬೇಕಾಗಿರುವಂತಹ ವಿಟಮಿನ್ ಎ ಅನ್ನುವಂಥದ್ದು ಮತ್ತು ವಿಟಮಿನ್ ಸಿ ಇದು ಯಥೇಚ್ಛವಾಗಿ ಇದರಲ್ಲಿ ಅಂಶವನ್ನು ಒಳಗೊಂಡಿರುತ್ತೆ. ಇದು ಕೂಡ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಇದು ವಿಟಮಿನ್ ಜೊತೆಯಲ್ಲಿ ಹಲವಾರು ಮಿನರಲ್ಗಳು ಅಂದರೆ ಸೋಡಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಇಂಥ ಮಿನರಲ್ಗಳು ಕೂಡ ಒಳಗೊಂಡಿರೋದ್ರಿಂದ ಇದು ತುಂಬಾ ಪೌಷ್ಟಿಕವಾದಂಥ ಒಂದು ಪೇಯ ಅಂತ ಹೇಳೋದ್ರಲ್ಲಿ ಏನು ಅತಿಶಯೋಕ್ತಿ ಅಲ್ಲ. ಒಂದು ಇದರ ವೀಕ್ನೆಸ್ ಅಂತಂದರೆ ನಾವು ಅದನ್ನು ಕಟಾವು ಮಾಡಿದ್ಮೇಲೆ ಹೆಚ್ಚಿನ ದಿನ ಇಡೋಕ್ಕಾಗೋದಿಲ್ಲ, 1-2 ದಿನ ಮಾತ್ರನೇ ಇಡೋಕ್ಕೆ ಅವಕಾಶ ಇದೆ. ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೂಡ ಸುಧಾರಿತ ತಳಿಗಳು ಹೆಚ್ಚು ದಿನ ಅದನ್ನು ಕೆಡದಂತೆ ಇಡುವಂಥ ತಳಿಗಳನ್ನು ಕೂಡ ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿ ಮಾಡಿದ್ದಾರೆ. ಇದು ನಾವು ಬಳ್ಳಿಗಳಿಂದ ನಾವು ವಂಶಾಭಿವೃದ್ಧಿ ಮಾಡುವಂಥ ಅವಕಾಶ ಇರುತ್ತೆ. ಸೊ ಒಂದು ಬಳ್ಳಿಯಿಂದ ನಾವು 10 ರಿಂದ 15 kgಯಷ್ಟು ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಮುಂದಿನ ಹಣ್ಣು ಕೋಕಮ್ ಅಂತ, ಅಂದರೆ ಪುನರ್ಪುಳಿ ಅನ್ನೋಂಥ ಹಣ್ಣು. ಇದು ನಮ್ಮ ಮಲೆನಾಡು ಏರಿಯಾದಲ್ಲಿ ಈ ಹುಣಸೂರು, HD ಕೋಟೆ, ಪಿರಿಯಾಪಟ್ಟಣ, ಕೊಡಗು ಮತ್ತು ಮಲೆನಾಡು ಎಲ್ಲ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಇದು ನಮ್ಮಲ್ಲಿ ಹೇಗೆ ಮೈದಾನ ಪ್ರದೇಶದಲ್ಲಿ ನಾವು ಹುಣಸೆಯನ್ನು ಬೆಳಿತೀವಿ, ಅದಕ್ಕೆ ಪರ್ಯಾಯವಾಗಿ ಪುನರ್ಪುಳಿಯನ್ನು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಬೆಳೆದು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ಹಣ್ಣಲ್ಲಿ ಜ್ಯೂಸ್ ಮಾಡುವಂಥದ್ದು, ಅದರಲ್ಲಿ ವಿಟಮಿನ್ ಯಥೇಚ್ಛವಾಗಿರೋದ್ರಿಂದ ಮಕ್ಕಳಿಗೆ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಡೋದಕ್ಕೆ ನಾವು ಸಾಮಾನ್ಯವಾಗಿ ಬಳಕೆ ಮಾಡ್ತೀವಿ. ಇದನ್ನು ನಾವು ಒಂದ್ಸರಿ ಕಟಾವು ಮಾಡಿದ ನಂತರ ಅದನ್ನು ನಾವು ಸ್ಕ್ವ್ಯಾಶ್ ಮಾಡೋದಿರ್ಬೋದು, ಜ್ಯೂಸ್ ಮಾಡೋದಿರ್ಬೋದು, ಅಥವಾ ತಿರುಳನ್ನು ಒಣಗಿಸಿ ಅದನ್ನು ಬಳಕೆ ಮಾಡುವಂಥದ್ದಿರ್ಬೋದು. ಹೀಗೆ ಮನೆ ಬಳಕೆಗೆ ಬಹಳ ಸೂಕ್ತವಾದಂತಹ ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಹುಳಿಯ ಅಂಶಕ್ಕೆ ನಾವೀಗ ಟೊಮೆಟೊ ಬಳಕೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಹೆಚ್ಚಿನ ಒಂದು ಕೆಮಿಕಲ್ಸ್ ಇರುತ್ತೆ ಅನ್ನೋಂಥ ಒಂದು ಆಪಾದನೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಪುನರ್ಪುಳಿ ಅಂತೂ ಅದಕ್ಕೆ ಪರ್ಯಾಯವಾಗಿ ಹೇಳಿ ಮಾಡಿಸಿದಂಥ ಒಂದು ಬೆಳೆ. ಒಂದು ಗಿಡ ನಮ್ಮಲ್ಲಿ ಇಟ್ಕೊಂಡ್ರೆ ಅಥವಾ ಅದರ ತಿರುಳನ್ನು ತಂದು ನಾವು ಮಾರುಕಟ್ಟೆಯಲ್ಲಿ ತಂದು ಇಟ್ಕೊಂಡ್ರೆ
ಅದು ರುಚಿ ಜೊತೆಯಲ್ಲಿ ಬಣ್ಣವನ್ನು ಕೂಡ ಸೇರಿಸೋದ್ರಿಂದ ಮಾಡುವಂಥ ಅಡುಗೆ ತುಂಬ ಆಕರ್ಷಣೀಯವಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಕೋಕಮ್ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಇನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಹುಣಸೆ. ನಮ್ಮಲ್ಲಿ ಹುಣಸೆ ಕೂಡ ಒಂದು ಅಪ್ರಧಾನ ಹಣ್ಣು ಅಂತಲೇ ಹೇಳ್ತೀವಿ. ಯಾಕಂದರೆ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇಲ್ಲ. ಅದಕ್ಕೆ ಪೋಷಕಾಂಶಗಳ ಕಣಜ ಅಂತಲೇ ಕರಿತೀವಿ ನಾವು ಹುಣಸೆ ಹಣ್ಣು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಕಬ್ಬಿಣದ ಅಂಶ, ಪೊಟ್ಯಾಷಿಯಮ್, ಫಾಸ್ಫರಸ್ ಎಲ್ಲ ಅಂಶ ಯಥೇಚ್ಛವಾಗಿರೋದ್ರಿಂದ ಅದು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರೋಂಥ ಒಂದು ಹಣ್ಣು. ಆದರೆ ಮರ ದೊಡ್ಡದಾಗಿದೆ, ಅದನ್ನು ಕಟಾವು ಮಾಡೋದು, ಸಂಸ್ಕರಣೆ ಮಾಡೋದು ಕಷ್ಟ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನು ಭಾಳ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಅದರ ಹಣ್ಣಿಂದ ಎಷ್ಟು ಉಪಯೋಗ ಇದೆಯೋ ಅದರ ಬೀಜದಿಂದ ಕೂಡ ನಾವು ಕ್ಯಾಟಲ್ ಫೀಡ್, ಏನು ನಾವು ಪಶು ಪ್ರಾಣಿಗಳಿಗೆ ಆಹಾರ ಕೊಡೋದಕ್ಕೆ ಬಳಕೆ ಮಾಡ್ತಾ ಇದ್ದೀವಿ. ಮತ್ತು ಇದು ಒಂದು ಗಿಡದಿಂದ ಸುಮಾರು 180ರಿಂದ 225 kgವರೆಗೆ ಒಂದು ಗಿಡದಿಂದ ನಾವು ತಗೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಅತ್ಯಂತ ಲಾಭದಾಯಕವಾದಂತಹ ಮತ್ತು ಪೋಷಕಾಂಶಗಳ ಆಗರವಾಗಿರುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಹಣ್ಣಾಗಿದೆ. ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿರುವಂಥ ಹಣ್ಣು ಅಂದರೆ ಬೆಟ್ಟದ ನೆಲ್ಲಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಇದರಲ್ಲಿ ಕಿತ್ತಳೆ ಹಣ್ಣಿನ ಜ್ಯೂಸಲ್ಲಿ ಇರುವಂತಹ ವಿಟಮಿನ್ ಸಿಗೆ ನಾವು ಹೋಲಿಕೆ ಮಾಡಿದ್ರೆ ಅದು ಅದಕ್ಕಿಂತ 20 ಪಟ್ಟು ಹೆಚ್ಚು ವಿಟಮಿನ್ ಸಿ ನಮ್ಮ ಬೆಟ್ಟದ ನೆಲ್ಲಿಯಲ್ಲಿ ಸಿಗುತ್ತೆ ನಮಗೆ. ಇದು ಅತಿ ಹೆಚ್ಚು ಇಳುವರಿ ಕೊಡುವಂತಹ, ಹೆಚ್ಚು ಆದಾಯ ಕೊಡುವಂತಹ ಒಂದು ಪ್ರಮುಖವಾದಂಥ ಬೆಳೆ. ಅದರ ಅನುಕೂಲಗಳನ್ನ ಹೇಳ್ತಾ ಹೋದರೆ ಬಹುಶಃ ಲಿಸ್ಟು ನಿಲ್ಲೋದೇ ಇಲ್ಲ ಅಂತ ಅನಿಸುತ್ತೆ. ಅದನ್ನು ಇಮ್ಯುನಿಟಿ ಬೂಸ್ಟರ್ ಆಗಿ ಬಳಕೆ ಮಾಡ್ಬೋದು, ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ, ಮತ್ತು ನಮ್ಮ ಕೂದಲಿನ ಪೋಷಕಾಂಶವನ್ನು ಅದನ್ನು ಮೀಟೌಟ್ ಮಾಡಿ ಯಥೇಚ್ಛವಾಗಿ ತುಂಬ ಚೆನ್ನಾಗಿ ಸೊಂಪಾಗಿ ಕೂದಲು ಬೆಳೆಯೋದಕ್ಕೆ ಕೂಡ ಅವಕಾಶ ಆಗುತ್ತೆ. ಪ್ರಮುಖವಾಗಿ ತೂಕ ಇಳಿಕೆಯಲ್ಲಿ ಅದರ ಪಾತ್ರ ಬಹಳ ಮುಖ್ಯ. ಮತ್ತು ನಮ್ಮ ಲಿವರ್ ಫಂಕ್ಷನ್ ಆಗೋದಕ್ಕೆ, ಲಿವರ್ನ ಪ್ಯೂರಿಫೈ ಮಾಡೋದಕ್ಕೆ ಕೂಡ ಬೆಟ್ಟದಲ್ಲಿ ಸಹಕಾರಿಯಾಗಿದೆ. ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಲು, ಮತ್ತು ನಮ್ಮ ಏನು ಮೂಳೆ ಇದೆ ಅದನ್ನು ಬಲಿಷ್ಠಗೊಳಿಸಲು, ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡಿರುವಂತಹ ಅತ್ಯುತ್ತಮವಾದಂಥ ಒಂದು ಹಣ್ಣು ಅಂದರೆ ಬೆಟ್ಟದ ನೆಲ್ಲಿ ಅಂತ ಹೇಳ್ಬೋದು. ಇದನ್ನು ತ್ರಿಫಲ ಚೂರ್ಣ ಮಾಡೋದಕ್ಕೆ ಮತ್ತು ಚ್ಯವನ್ಪ್ರಾಶ್ ಮಾಡೋದಕ್ಕೆ ಎಲ್ಲ ಬಳಕೆ ಮಾಡ್ತಾರೆ ಇದರಲ್ಲಿ ಮುಖ್ಯವಾದ ಅಂಶ ಏನಂತಂದರೆ, ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಈ ಬೆಟ್ಟದ ನೆಲ್ಲಿಯ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅದು ನಮ್ಮ ಏಜಿಂಗ್ ಪ್ರೋಸೆಸ್ ಏನಿದೆ ಅಂದರೆ ವಯಸ್ಸಾಗುವಿಕೆಯನ್ನು ತಡೆಯುತ್ತೆ, ಮತ್ತು ಇಡೀ ದಿನ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು ಬಹಳ ಪ್ರಫುಲ್ಲವಾಗಿ ಇಡುವಂಥ ಒಂದು ಅತ್ಯುತ್ತಮವಾದಂಥ ಹಣ್ಣಿದು. ಹಾಗಾಗಿ ಇದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಿನ ಜನ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಬೆಳೆಯೋದಕ್ಕೂ ಕೂಡ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇನ್ನು ಹೀಗೆ ನಾವು ತಗೊಂಡ್ರೆ ಇನ್ನು ಬೇಲದ ಹಣ್ಣಿದೆ, ಮ್ಯಾಂಗೋಸ್ಟೀನ್ ಇದೆ, ಕರೋಂಡ ಇದೆ, ಮಲೇನ್ ಆ್ಯಪಲ್ ಅಂತ ಹೇಳ್ತೀವಿ, ಮತ್ತು ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ, ಎಗ್ ಫ್ರೂಟ್ ಅಂತ ಹೇಳ್ತೀವಿ. ಹೀಗೆ ಇನ್ನೂ 10 ಹಲವಾರು ಹಣ್ಣುಗಳನ್ನು ನಾವು ಅಪ್ರಧಾನ ಹಣ್ಣುಗಳು ಅಂತಲೇ ಹೇಳ್ತಾ ಇದ್ದೀವಿ. ಅಂದರೆ ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ಹೆಸರು ಅಪ್ರಧಾನ ಇರ್ಬೋದು, ಆದರೆ ಅದಕ್ಕೆ ಬಹಳ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ. ನಿಮ್ಮಲ್ಲಿ ಜಮೀನು ಏನಾದ್ರು ಇದ್ದರೆ ದಯಮಾಡಿ ಇದನ್ನು ನೀವು ಯಥೇಚ್ಛವಾಗಿ ಬೆಳೆಯೋಕ್ಕೆ ಹೋಗಬೇಡಿ. ಜಮೀನಲ್ಲಿ 2 ಹಣ್ಣಿನ ಗಿಡಗಳನ್ನು, ಒಂದೊಂದು ಹಣ್ಣಿನ 2 ಗಿಡಗಳನ್ನು ನಿಮ್ಮ ಜಮೀನಲ್ಲಿ ಹಾಕ್ಕೊಳ್ಳಿ. ನಿಮಗೆ ಜಮೀನು ಇಲ್ಲ ಅಂತಂದರೆ ದಯಮಾಡಿ ನಿಮ್ಮ ಕೈತೋಟದಲ್ಲಿ ಅಥವಾ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಇದನ್ನು ಬೆಳ್ಕೊಂಡು ಯಥೇಚ್ಛವಾಗಿ ಬಳಕೆ ಮಾಡಿ. ನೀವು ಬೆಳೆಯೋದಕ್ಕಿಂತ ಹೆಚ್ಚಾಗಿ ಇದನ್ನು ಬಳಕೆ ಮಾಡೋದು ಆರೋಗ್ಯದ ದೃಷ್ಟಿಯಿಂದ, ಪೌಷ್ಟಿಕಾಂಶಗಳನ್ನ ಪೂರೈಸೋ ದೃಷ್ಟಿಯಿಂದ ಬಹಳ ಮುಖ್ಯ ಆಗಿದೆ. ಈ ಬೆಳೆಗಳನ್ನು ನಾವು ಭವಿಷ್ಯದ ಬೆಳೆಗಳು ಅಂತಲೇ ಕರಿತಾ ಇದ್ದೀವಿ. 21ನೇ ಶತಮಾನದ ಬೆಳೆ ಅಂತಲೂ ಕರಿತೀವಿ, ಬರ ನಿರೋಧಕ ಬೆಳೆಗಳು ಅಂತಲೂ ಕರಿತೀವಿ. ಮತ್ತು ಇದನ್ನು ನಾವು ಮಿಶ್ರ ಬೆಳೆಯಾಗಿ ಬೆಳೆದು ವರ್ಷ ಪೂರ್ತಿ ಒಂದಲ್ಲ ಒಂದು ಹಣ್ಣು ಇಳುವರಿ ಕೊಡೋದ್ರಿಂದ ಹೆಚ್ಚಿನಂಶ ರೈತರಿಗೆ ವರ್ಷ ಪೂರ್ತಿ ನಿಮಗೆ ಆದಾಯ ಸಿಗ್ತಾನೇ ಇರುತ್ತೆ ಒಂದಲ್ಲ ಒಂದು ಬೆಳೆಯಿಂದ. ಇಂತಹ ಔಷಧೀಯ ಗುಣವನ್ನು ಹೊಂದಿರುವಂತಹ, ಕಾಯಿಲೆಗಳನ್ನು ಗುಣಪಡಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂತಹ, ಹೆಚ್ಚಿನ ಇಳುವರಿಯನ್ನು ಕೊಡುವಂತಹ, ಕಡಿಮೆ ಬಂಡವಾಳನ ನಿರೀಕ್ಷೆ ಮಾಡ್ತಿರುವಂತಹ ಬೆಳೆಗಳು ಬಹುಶಃ ಬೇರೆ ಇನ್ಯಾವುದೂ ಇರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇಲಾಖೆ ಈ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳು? ಖಂಡಿತವಾಗಿ ನಮ್ಮ ಇಲಾಖೆಯಿಂದ ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಎಲ್ಲ ಹಣ್ಣುಗಳ ಗಿಡಗಳನ್ನು ಪ್ರದೇಶ ವಿಸ್ತರಣೆ ಮಾಡೋದಕ್ಕೆ ಹೊಸದಾಗಿ ಹಾಕುವಂಥ ರೈತರಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಮತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಕೂಡ ನಾವು ಬಟರ್ ಫ್ರೂಟ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇಂಥ ಮೈನರ್ ಫ್ರೂಟ್ಸ್ಗಳಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಯಾವುದೇ ಹಣ್ಣುಗಳನ್ನು ಮೌಲ್ಯವರ್ಧನೆಯನ್ನು ಮಾಡಿ ಅದನ್ನು ನಾವು ಕಿರು ಉತ್ಪನ್ನಗಳನ್ನಾಗಿ ಮಾಡಿ ನಾವು ಅದನ್ನು ಮಾರಾಟ ಮಾಡ್ತೀವಿ ಅನ್ನೋಂಥ ಉದ್ದಿಮೆಯಾಗಿ ಪರಿಗಣಿಸಿ ನಾವು ಮಾಡ್ತೀವಿ ಅನ್ನೋಂಥವ್ರಿಗೆ ಕೂಡ
ಇಲಾಖೆಯಿಂದ ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಅವರ ಯೋಜನೆ ಗಾತ್ರಕ್ಕೆ ಅನುಗುಣವಾಗಿ 30ರಿಂದ 50 ಭಾಗದಷ್ಟು ಸಹಾಯಧನವನ್ನು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಪ್ರಮುಖವಾಗಿ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು, ನಮ್ಮ ದೇಹಕ್ಕೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಮಾಲಿನ್ಯಕಾರಕ ಪರಿಸರದಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋದು ಬಹಳ ಮುಖ್ಯ. ಎಲ್ಲರ ಹತ್ರ ದುಡ್ಡಿದೆ, ಆದರೆ ಆರೋಗ್ಯ ಇಲ್ಲ. ನಾವು ಆರೋಗ್ಯವನ್ನು ದುಡ್ಡು ಕೊಟ್ಟು ಖರೀದಿಸೋಕ್ಕಾಗ್ತಾ ಇಲ್ಲ. ನಾವು ಆರೋಗ್ಯಕರವಾಗಿ ಇರಬೇಕು ಅಂತ ಅನ್ನೋದರೆ ಇಂಥ ನಮ್ಮ ಅಪ್ರಧಾನ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡಬೇಕು. ಅದನ್ನು ಬಳಕೆ ಮಾಡೋದ್ರ ಜೊತೆಗೆ ರೈತರಿಗೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಆದಾಯ ಬರೋದರಿಂದ ಅವರ ಕೃಷಿಯನ್ನು ಸುಸ್ಥಿರವಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಬಹಳ ಮುಖ್ಯವಾಗಿದೆ. ಮತ್ತು ವರ್ಷದಿಂದ ವರ್ಷಕ್ಕೆ ಹವಾಮಾನ ಬದಲಾವಣೆ ಆಗ್ತಾ ಇರೋದ್ರಿಂದ, ಮಳೆಯಲ್ಲಿ ಏರುಪೇರು ಆಗ್ತಾ ಇರೋದ್ರಿಂದ, ಮಳೆಯ ಪ್ರಮಾಣದಲ್ಲಿ ಏರುಪೇರು ಆಗ್ತಾ ಇರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಬರ ಪರಿಸ್ಥಿತಿ ಅನ್ನುವಂಥದ್ದು ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ನಿಲ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಈ ಹಣ್ಣುಗಳು ರೈತರನ್ನ ಕೈ ಹಿಡಿದು ಅವ್ರಿಗೆ ಆದಾಯ ಕೊಡೋದ್ರ ಜೊತೆಗೆ ಅವರ ಪೋಷಕಾಂಶವನ್ನು, ಅವರ ಮುಂದಿನ ಜನತೆಗೆ ಬರುವಂಥ ಕಾಯಿಲೆಗಳನ್ನು ನಾವು ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ಅಗತ್ಯ ಇರುವಂಥ ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಇವು ಫ್ಯೂಚರ್ ಕ್ರಾಪ್ಸ್, ಅಂದರೆ ಭವಿಷ್ಯದ ಬೆಳೆಗಳು ಅಂತ ಅನ್ನೋದರಲ್ಲಿ ತಪ್ಪೇ ಇಲ್ಲ. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಬಳಕೆ ಮಾಡಿ ಆರೋಗ್ಯವಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ಶಾಂತಾ ಅವರೇ, ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು, ಕನ್ನಡದಲ್ಲಿ ಹೇಳ್ಬೋದಾ? 9945651056. ಇನ್ನೊಮ್ಮೆ ಹೇಳ್ತೀರಾ? 9945651056. ಇನ್ನೂ ಒಂದು ಸರಿ ಹೇಳ್ಬೇಡಿ. 9945651056. ಒಳ್ಳೆಯದು ಶಾಂತ ಅವರೇ, ಇದುವರೆಗೂ ಕಿರು ಹಣ್ಣುಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಕೇಶವಮೂರ್ತಿ ಅವರೇ. ಹಣ್ಣು ತಿನ್ನೋಣ ಬನ್ನಿರೋ. ಕಿರು ಹಣ್ಣುಗಳ ಬೇಸಾಯವನ್ನು ಕುರಿತು ಟಿ ನರಸೀಪುರದ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಎಂ ಶಾಂತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹನಿ ನೀರಾವರಿ ಹಾಗೂ ರಸಾವರಿ ತಾಂತ್ರಿಕತೆಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಡೀನ್ ಡಾಕ್ಟರ್ ಜಿ ಜನಾರ್ದನ್ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ. ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.